ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಫ್ರೀಡಂ ಪಾರ್ಕ್ ಬಳಿಯ ಬಹುಮಹಡಿ ಪಾರ್ಕಿಂಗ್ ಸಂಕೀರ್ಣವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಈ ಸಂಕೀರ್ಣವು ದೇಶದಲ್ಲೇ ಮೊದಲ ಬಾರಿಗೆ ಸುಧಾರಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. ಸುಧಾರಿತ ಸ್ಮಾರ್ಟ್ ಪಾರ್ಕಿಂಗ್ ತಂತ್ರಜ್ಞಾನದಿಂದಾಗಿ 24/7 ಪಾರ್ಕಿಂಗ್ ತೆರೆದಿರುತ್ತೆ. ಇದಲ್ಲದೆ ಶೌಚಾಲಯಗಳು, ಎಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್, ಗಾಲಿ ಕುರ್ಚಿಗಳು ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಕೂಡ ಕಟ್ಟಡದಲ್ಲಿ ಲಭ್ಯವಿದೆ. ಯಾವುದೇ ಸಮಯದಲ್ಲಿ ಸಾವಿರಾರು ವಾಹನಗಳನ್ನು ನಿಲುಗಡೆ ಮಾಡಬಹುದಾಗಿದೆ. ವಿಶೇಷ ಡ್ರಾಪ್ ಇನ್ ಮತ್ತು ಪಿಕಪ್ ಸೌಲಭ್ಯವನ್ನು ಕೂಡ ನೀಡಲಾಗುತ್ತಿದೆ. ಪ್ರತಿ 15 ನಿಮಿಷಗಳಿಗೊಮ್ಮೆ ಡ್ರಾಪ್ ಇನ್ ಮತ್ತು ಪಿಕಪ್ ಸೌಲಭ್ಯ ವಾಹನವು ಸಿಟಿ ಸಿವಿಲ್ ಕೋಡ್, ಪೋತಿ ಸರ್ಕಲ್, ಮೆಜೆಸ್ಟಿಕ್ ಬಸ್ ಸೇರಿದಂತೆ ಸುತ್ತಮುತ್ತಲಿನ 3 ಮಾರ್ಗಗಳಲ್ಲಿ ಚಲಿಸಲಿದೆ. ವಿಧಾನಸೌಧ, ವಿಕಾಸಸೌಧ, ಲೋಕಾಯುಕ್ತ, ಹೈಕೋರ್ಟ್, ಸಿಟಿ ಸಿವಿಲ್ ಕೋರ್ಟ್, ನಗರ ವಿಶ್ವವಿದ್ಯಾಲಯ, ಮೈಸೂರು ಬ್ಯಾಂಕ್ ವೃತ್ತ, ಕಂದಾಯ ಭವನ, ಚಿಕ್ಕಪೇಟೆ, ಕಬ್ಬನ್ ಪಾರ್ಕ್ಗೆ ತೆರಳುವವರು ವಾಹನ ಪಾರ್ಕಿಂಗ್ ಮಾಡಲು ಪರದಾಡ್ತಾ ಇದ್ರು. ಇನ್ಮುಂದೆ ಆ ಸಮಸ್ಯೆ ಇಲ್ಲ ಅಂತ ತಿಳಿಸಿದ್ರು. ವರದಿ ಸಜ್ಜದ್, ಎಬಿ ನ್ಯೂಸ್, ಬೆಂಗಳೂರು.